ಅಪಘಾತ ಇರಲಿ ಅಥವಾ ಯಾವುದೇ ಅನಾರೋಗ್ಯ ಇರಲಿ, ಸಾವು ಬದುಕಿನ ನಡುವೆ ಹೋರಾಡ್ತಿರುವಂಥ ರೋಗಿಗಳಿಗೆ ಮೊದಲ ಸಂಜೀವಿನಿ ಅಂದರೆ ಆಂಬುಲೆನ್ಸ್. ಎಷ್ಟು ಬೇಗ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡೋಗಿ ಸೇರಿಸ್ತೀವೋ ಅವರ ಜೀವ ಉಳ್ಕೊಳ್ತದೆ. ಇನ್ನು ಬಡವರಿಗೆ ಅನುಕೂಲ ಆಗಲಿ ಅಂತ ರಾಜ್ಯ ಸರ್ಕಾರ 108 ಆಂಬುಲೆನ್ಸ್ ಸೇವೆಯನ್ನು ಆರಂಭ ಮಾಡಿದೆ. ಬಡವರಿಗೆ ಅನುಕೂಲ ಆಗಬೇಕಾಗಿದ್ದಂಥ ಆಂಬುಲೆನ್ಸ್ಗಳಿಗೀಗ ಅನಾರೋಗ್ಯ ಕಾಡ್ತಾ ಇರುವಂಥದ್ದು. ಮಂಡ್ಯ ಜಿಲ್ಲೆಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಆಂಬುಲೆನ್ಸ್ಗಳು ಮೂಲೆ ಸೇರುವಂತಾಗಿದೆ, ತುಕ್ಕು ಹಿಡಿಯುವಂಥ ಪರಿಸ್ಥಿತಿಗೆ ನಿರ್ಮಾಣ ಆಗಿದೆ. ಮತ್ತೊಂದೆಡೆ ಆಂಬುಲೆನ್ಸ್ಗಳ ಬಿಡಿ ಭಾಗಗಳನ್ನು, ಇಂಜಿನ್ ಸಹಿತ ಬಿಡಿ ಭಾಗಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಅಂದರೆ ಕಳ್ತನ ಮಾಡಿ ಮಾರಾಟ ಮಾಡುವಂಥ ಕೆಲಸಕ್ಕೂ ಕೂಡ ಕೈ ಹಾಕಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಇಲ್ಲೇ 4 ಆಂಬುಲೆನ್ಸ್ ಕಾಣಿಸ್ತಾ ಇದೆ. ಈ 4 ಆಂಬುಲೆನ್ಸ್ಗಳು ಕೂಡ ಮಂಡ್ಯ ಆರೋಗ್ಯ ಇಲಾಖೆಯ ಅಡಿಯಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು. ಅಂದರೆ ವಿವಿಧ ಆಸ್ಪತ್ರೆಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ವು. ಆದರೆ ಸಣ್ಣ ಪುಟ್ಟ ರಿಪೇರಿಗೆ ಅಂತ ಹೇಳಿ ಗ್ಯಾರೇಜ್ಗೆ ಬಿಡಲಾಗಿತ್ತು. ಆದರೆ ಏನು ಗ್ಯಾರೇಜ್ನಲ್ಲಿ ಏನು ಬೇಗ ರಿಪೇರಿಯನ್ನು ಮಾಡಿಸ್ಕೊಳ್ಳಿಲ್ಲ. ಹಾಗಾಗಿ ಗ್ಯಾರೇಜ್ನಲ್ಲಿದ್ದವರೋ ಅಥವಾ ಬೇರೆ ಯಾರೋ ಇಂಜಿನ್ನು ಕೂಡ ಕದ್ದು ಮಾರಾಟ ಮಾಡ್ಕೊಂಡಿದ್ದಾರೆ. ಅಂದರೆ ಒಂದು ವಾಹನ ಅಂದರೆ ಅದಕ್ಕೆ ಪ್ರಮುಖ ಭಾಗ ಇಂಜಿನ್, ಅದು ಸಾಕಷ್ಟು ಬೆಲೆ ಬಾಳ್ತದೆ. ಆದರೆ ಇಂಜಿನ್ನೇ ಮಾರಾಟ ಮಾಡ್ಕೊಂಡಿದ್ದಾರೆ. ಇಂಜಿನ್ ಮಾತ್ರ ಅಲ್ಲ, ಇಲ್ಲಿ ಗಮನಿಸ್ಬೋದು ಹೆಡ್ಲೈಟ್ ಸಹಿತ ಕಳ್ತನವನ್ನು ಮಾಡಿದ್ದಾರೆ. ಇದರಿಂದಾಗಿ ಲಕ್ಷಾಂತರ ಬೆಲೆ ಬಾಳುವಂಥ ಆಂಬುಲೆನ್ಸ್ಗಳು ಇದೀಗ ಗುಜರಿ ಪಾಲಾಗಿರುವಂಥದ್ದು. ಅಂದರೆ ಸಂಪೂರ್ಣವಾಗಿ ಮೂಲೆ ಸೇರಿದೆ. ಇದಕ್ಕೆಲ್ಲ ಕಾರಣ ಅಧಿಕಾರಿಗಳ ನಿರ್ಲಕ್ಷ್ಯ. ಈ ದೃಶ್ಯದಲ್ಲಿ ಗಮನಿಸ್ಬೋದು, ಇಲ್ಲಿ ಟೈರ್ಗಳನ್ನು ಬಿಟ್ಟಿಲ್ಲ, ಟೈರ್ಗಳನ್ನು ಕೂಡ ಕಳ್ತನವನ್ನು ಮಾಡಿದ್ದಾರೆ. ಆ ಮಟ್ಟಕ್ಕೆ ನಮ್ಮ ಮಂಡ್ಯ ಜಿಲ್ಲೆಯ ಆರೋಗ್ಯ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯ ಇರುವಂಥದ್ದು. ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟು 21 ಆಂಬುಲೆನ್ಸ್ಗಳು ಸೇವೆ ಸಲ್ಲಿಸ್ತಿದ್ವು. ಅದರಲ್ಲಿ ಈಗಾಗಲೇ ಇಲ್ಲಿ 4 ಆಂಬುಲೆನ್ಸ್ಗಳ ಪರಿಸ್ಥಿತಿ ಈ ರೀತಿ ಇದ್ದರೆ, ಇನ್ನೊಂದು 4-5 ಆಂಬುಲೆನ್ಸ್ಗಳ ಪರಿಸ್ಥಿತಿ ಬೇರೆ ಬೇರೆ ಗ್ಯಾರೇಜ್ಗಳಲ್ಲಿ ರಿಪೇರಿಗೆ ಅಂತ ನಿಂತಿದ್ರು ಕೂಡ ಹಲವು ತಿಂಗಳಿಂದ ಅವನ್ನು ರಿಪೇರಿಯನ್ನು ಮಾಡಿಸಿಲ್ಲ. ಮತ್ತೊಂದೆಡೆ ಕೆಲವು ಆಂಬುಲೆನ್ಸ್ಗಳಿರುವಂಥದ್ದು. ಪರಿಣಾಮ ಅಪಘಾತ ಆದಂಥ ಸಂದರ್ಭದಲ್ಲಿ ಏನು ಆಂಬುಲೆನ್ಸ್ ಸೇವೆ ಸಿಗದಂತೆ ಪ್ರಾಣ ಕಳ್ಕೊಳ್ಳುವಂಥ ಪ್ರಕರಣಗಳು ಕೂಡ ಮಂಡ್ಯದಲ್ಲಿ ಹೆಚ್ಚಾಗಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಈ 4 ಆಂಬುಲೆನ್ಸ್ಗಳು ಸದ್ಯ ಮೂಲೆ ಸೇರಿರುವಂಥದ್ದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಮತ್ತೊಂದು ಕಡೆ ಏನು ಇಡೀ ಜಿಲ್ಲೆಯಲ್ಲಿ ಕೇವಲ 12ರಿಂದ 13 ಆಂಬುಲೆನ್ಸ್ಗಳು ಓಡಾಡ್ತಾ ಇರೋದ್ರಿಂದ ಸರಿಯಾದ ಟೈಮ್ಗೆ ಬಡವರಿಗೆ ಉಚಿತ ಆಂಬುಲೆನ್ಸ್ ಸೇವೆ ಸಿಗ್ತಾ ಇಲ್ಲ. ಇದರಿಂದಾಗಿ ಅನಿವಾರ್ಯವಾಗಿ ಹಣವನ್ನು ಕೊಟ್ಟು ಖಾಸಗಿ ಆಂಬುಲೆನ್ಸ್ಗಳ ಮೊರೆಯ ಹೋಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಮತ್ತೊಂದು ಕಡೆ ಮೇಲ್ಮಟ್ಟದ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಗಮನ ವಹಿಸಿಲ್ಲ. 4 ಆಂಬುಲೆನ್ಸ್ಗಳ ಪರಿಸ್ಥಿತಿ ಹೀಗಾಗಿದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಜೊತೆಗೆ ಯಾರು ಹೇಳೋರಿಲ್ವಾ ಕೇಳೋರಿಲ್ವಾ ಅನ್ನೋದು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿರುವಂಥದ್ದು. ಇನ್ನಾದರೂ ಕೂಡ ಸರ್ಕಾರ ಎಚ್ಚೆತ್ಕೊಳ್ಬೇಕು. ಯಾರೆಲ್ಲ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ, ಜೊತೆಗೆ ಈ ಒಂದು ಆಂಬುಲೆನ್ಸ್ಗಳ ಪರಿಸ್ಥಿತಿ ಈ ರೀತಿ ಆಗೋದಕ್ಕೆ ಸಿಬ್ಬಂದಿಗಳು ಏನಾದರೂ ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನೋದು ಕೂಡ ತನಿಖೆಯನ್ನು ನಡೆಸಬೇಕು. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಂಡಾಗ ಮತ್ತೆ ಅಂತಹ ತಪ್ಪುಗಳು ಮರುಕಳಿಸೋದಿಲ್ಲ. ಹಾಗಾಗಿ ಸರ್ಕಾರ ಕೂಡಲೇ ಎಚ್ಚೆತ್ಕೋಬೇಕು. ಒಂದೆಡೆ ಮೂಲೆ ಸೇರಿರುವಂಥ ಆಂಬುಲೆನ್ಸ್ಗಳು ಮತ್ತೆ ಜನರ ಸೇವೆಗೆ ಬರಬೇಕು, ಮತ್ತೊಂದೆಡೆ ನಿರ್ಲಕ್ಷ್ಯ ಆಗಿರುವಂಥ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಅಪಘಾತ ಇರಲಿ ಅಥವಾ ಯಾವುದೇ ಅನಾರೋಗ್ಯ ಇರಲಿ, ಸಾವು ಬದುಕಿನ ನಡುವೆ ಹೋರಾಡ್ತಿರುವಂಥ ರೋಗಿಗಳಿಗೆ ಮೊದಲ ಸಂಜೀವಿನಿ ಅಂದರೆ ಆಂಬುಲೆನ್ಸ್. ಎಷ್ಟು ಬೇಗ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡೋಗಿ ಸೇರಿಸ್ತೀವೋ ಅವರ ಜೀವ ಉಳ್ಕೊಳ್ತದೆ. ಇನ್ನು ಬಡವರಿಗೆ ಅನುಕೂಲ ಆಗಲಿ ಅಂತ ರಾಜ್ಯ ಸರ್ಕಾರ 108 ಆಂಬುಲೆನ್ಸ್ ಸೇವೆಯನ್ನು ಆರಂಭ ಮಾಡಿದೆ. ಬಡವರಿಗೆ ಅನುಕೂಲ ಆಗಬೇಕಾಗಿದ್ದಂಥ ಆಂಬುಲೆನ್ಸ್ಗಳಿಗೀಗ ಅನಾರೋಗ್ಯ ಕಾಡ್ತಾ ಇರುವಂಥದ್ದು. ಮಂಡ್ಯ ಜಿಲ್ಲೆಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಆಂಬುಲೆನ್ಸ್ಗಳು ಮೂಲೆ ಸೇರುವಂತಾಗಿದೆ, ತುಕ್ಕು ಹಿಡಿಯುವಂಥ ಪರಿಸ್ಥಿತಿಗೆ ನಿರ್ಮಾಣ ಆಗಿದೆ. ಮತ್ತೊಂದೆಡೆ ಆಂಬುಲೆನ್ಸ್ಗಳ ಬಿಡಿ ಭಾಗಗಳನ್ನು, ಇಂಜಿನ್ ಸಹಿತ ಬಿಡಿ ಭಾಗಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಅಂದರೆ ಕಳ್ತನ ಮಾಡಿ ಮಾರಾಟ ಮಾಡುವಂಥ ಕೆಲಸಕ್ಕೂ ಕೂಡ ಕೈ ಹಾಕಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಇಲ್ಲೇ 4 ಆಂಬುಲೆನ್ಸ್ ಕಾಣಿಸ್ತಾ ಇದೆ. ಈ 4 ಆಂಬುಲೆನ್ಸ್ಗಳು ಕೂಡ ಮಂಡ್ಯ ಆರೋಗ್ಯ ಇಲಾಖೆಯ ಅಡಿಯಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು. ಅಂದರೆ ವಿವಿಧ ಆಸ್ಪತ್ರೆಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ವು. ಆದರೆ ಸಣ್ಣ ಪುಟ್ಟ ರಿಪೇರಿಗೆ ಅಂತ ಹೇಳಿ ಗ್ಯಾರೇಜ್ಗೆ ಬಿಡಲಾಗಿತ್ತು. ಆದರೆ ಏನು ಗ್ಯಾರೇಜ್ನಲ್ಲಿ ಏನು ಬೇಗ ರಿಪೇರಿಯನ್ನು ಮಾಡಿಸ್ಕೊಳ್ಳಿಲ್ಲ. ಹಾಗಾಗಿ ಗ್ಯಾರೇಜ್ನಲ್ಲಿದ್ದವರೋ ಅಥವಾ ಬೇರೆ ಯಾರೋ ಇಂಜಿನ್ನು ಕೂಡ ಕದ್ದು ಮಾರಾಟ ಮಾಡ್ಕೊಂಡಿದ್ದಾರೆ. ಅಂದರೆ ಒಂದು ವಾಹನ ಅಂದರೆ ಅದಕ್ಕೆ ಪ್ರಮುಖ ಭಾಗ ಇಂಜಿನ್, ಅದು ಸಾಕಷ್ಟು ಬೆಲೆ ಬಾಳ್ತದೆ. ಆದರೆ
ಇಂಜಿನ್ನೇ ಮಾರಾಟ ಮಾಡ್ಕೊಂಡಿದ್ದಾರೆ. ಇಂಜಿನ್ ಮಾತ್ರ ಅಲ್ಲ, ಇಲ್ಲಿ ಗಮನಿಸ್ಬೋದು ಹೆಡ್ಲೈಟ್ ಸಹಿತ ಕಳ್ತನವನ್ನು ಮಾಡಿದ್ದಾರೆ. ಇದರಿಂದಾಗಿ ಲಕ್ಷಾಂತರ ಬೆಲೆ ಬಾಳುವಂಥ ಆಂಬುಲೆನ್ಸ್ಗಳು ಇದೀಗ ಗುಜರಿ ಪಾಲಾಗಿರುವಂಥದ್ದು, ಅಂದರೆ ಸಂಪೂರ್ಣವಾಗಿ ಮೂಲೆ ಸೇರಿದೆ. ಇದಕ್ಕೆಲ್ಲ ಕಾರಣ ಅಧಿಕಾರಿಗಳ ನಿರ್ಲಕ್ಷ್ಯ. ಈ ದೃಶ್ಯದಲ್ಲಿ ಗಮನಿಸ್ಬೋದು, ಇಲ್ಲಿ ಟೈರ್ಗಳನ್ನು ಬಿಟ್ಟಿಲ್ಲ, ಟೈರ್ಗಳನ್ನು ಕೂಡ ಕಳ್ತನವನ್ನು ಮಾಡಿದ್ದಾರೆ. ಆ ಮಟ್ಟಕ್ಕೆ ನಮ್ಮ ಮಂಡ್ಯ ಜಿಲ್ಲೆಯ ಆರೋಗ್ಯ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯ ಇರುವಂಥದ್ದು. ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟು 21 ಆಂಬುಲೆನ್ಸ್ಗಳು ಸೇವೆ ಸಲ್ಲಿಸ್ತಿದ್ವು. ಅದರಲ್ಲಿ ಈಗಾಗಲೇ ಇಲ್ಲಿ 4 ಆಂಬುಲೆನ್ಸ್ಗಳ ಪರಿಸ್ಥಿತಿ ಈ ರೀತಿ ಇದ್ದರೆ, ಇನ್ನೊಂದು 4-5 ಆಂಬುಲೆನ್ಸ್ಗಳ ಪರಿಸ್ಥಿತಿ ಬೇರೆ ಬೇರೆ ಗ್ಯಾರೇಜ್ಗಳಲ್ಲಿ ರಿಪೇರಿಗೆ ಅಂತ ನಿಂತಿದ್ರು ಕೂಡ ಹಲವು ತಿಂಗಳಿಂದ ಅವನ್ನು ರಿಪೇರಿಯನ್ನು ಮಾಡಿಸಿಲ್ಲ. ಮತ್ತೊಂದೆಡೆ ಕೆಲವು ಆಂಬುಲೆನ್ಸ್ಗಳಿರುವಂಥದ್ದು, ಪರಿಣಾಮ ಅಪಘಾತ ಆದಂಥ ಸಂದರ್ಭದಲ್ಲಿ ಏನು ಆಂಬುಲೆನ್ಸ್ ಸೇವೆ ಸಿಗದಂತೆ ಪ್ರಾಣ ಕಳ್ಕೊಳ್ಳುವಂಥ ಪ್ರಕರಣಗಳು ಕೂಡ ಮಂಡ್ಯದಲ್ಲಿ ಹೆಚ್ಚಾಗಿರುವಂಥದ್ದು. ದೃಶ್ಯದಲ್ಲಿ ಗಮನಿಸ್ಬೋದು, ಈ 4 ಆಂಬುಲೆನ್ಸ್ಗಳು ಸದ್ಯ ಮೂಲೆ ಸೇರಿರುವಂಥದ್ದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಮತ್ತೊಂದು ಕಡೆ ಏನು ಇಡೀ ಜಿಲ್ಲೆಯಲ್ಲಿ ಕೇವಲ 12ರಿಂದ 13 ಆಂಬುಲೆನ್ಸ್ಗಳು ಓಡಾಡ್ತಾ ಇರೋದ್ರಿಂದ ಸರಿಯಾದ ಟೈಮ್ಗೆ ಬಡವರಿಗೆ ಉಚಿತ ಆಂಬುಲೆನ್ಸ್ ಸೇವೆ ಸಿಗ್ತಾ ಇಲ್ಲ. ಇದರಿಂದಾಗಿ ಅನಿವಾರ್ಯವಾಗಿ ಹಣವನ್ನು ಕೊಟ್ಟು ಖಾಸಗಿ ಆಂಬುಲೆನ್ಸ್ಗಳ ಮೊರೆಯ ಹೋಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಮತ್ತೊಂದು ಕಡೆ ಮೇಲ್ಮಟ್ಟದ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಗಮನ ವಹಿಸಿಲ್ಲ. 4 ಆಂಬುಲೆನ್ಸ್ಗಳ ಪರಿಸ್ಥಿತಿ ಹೀಗಾಗಿದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಜೊತೆಗೆ ಯಾರು ಹೇಳೋರಿಲ್ವಾ ಕೇಳೋರಿಲ್ವಾ ಅನ್ನೋದು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿರುವಂಥದ್ದು. ಇನ್ನಾದರೂ ಕೂಡ ಸರ್ಕಾರ ಎಚ್ಚೆತ್ಕೊಳ್ಬೇಕು. ಯಾರೆಲ್ಲ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ, ಜೊತೆಗೆ ಈ ಒಂದು ಆಂಬುಲೆನ್ಸ್ಗಳ ಪರಿಸ್ಥಿತಿ ಈ ರೀತಿ ಆಗೋದಕ್ಕೆ ಸಿಬ್ಬಂದಿಗಳು ಏನಾದರೂ ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನೋದು ಕೂಡ ತನಿಖೆಯನ್ನು ನಡೆಸಬೇಕು. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಂಡಾಗ ಮತ್ತೆ ಅಂತಹ ತಪ್ಪುಗಳು ಮರುಕಳಿಸೋದಿಲ್ಲ. ಹಾಗಾಗಿ ಸರ್ಕಾರ ಕೂಡಲೇ ಎಚ್ಚೆತ್ಕೋಬೇಕು. ಒಂದೆಡೆ ಮೂಲೆ ಸೇರಿರುವಂಥ ಆಂಬುಲೆನ್ಸ್ಗಳು ಮತ್ತೆ ಜನರ ಸೇವೆಗೆ ಬರಬೇಕು, ಮತ್ತೊಂದೆಡೆ ನಿರ್ಲಕ್ಷ್ಯ ಆಗಿರುವಂಥ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಅಪಘಾತ ಇರಲಿ ಅಥವಾ ಯಾವುದೇ ಅನಾರೋಗ್ಯ ಇರಲಿ, ಸಾವು ಬದುಕಿನ ನಡುವೆ ಹೋರಾಡ್ತಿರುವಂಥ ರೋಗಿಗಳಿಗೆ ಮೊದಲ ಸಂಜೀವಿನಿ ಅಂದರೆ ಆಂಬುಲೆನ್ಸ್. ಎಷ್ಟು ಬೇಗ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡೋಗಿ ಸೇರಿಸ್ತೀವೋ ಅವರ ಜೀವ ಉಳ್ಕೊಳ್ತದೆ. ಇನ್ನು ಬಡವರಿಗೆ ಅನುಕೂಲ ಆಗಲಿ ಅಂತ ರಾಜ್ಯ ಸರ್ಕಾರ 108 ಆಂಬುಲೆನ್ಸ್ ಸೇವೆಯನ್ನು ಆರಂಭ ಮಾಡಿದೆ. ಬಡವರಿಗೆ ಅನುಕೂಲ ಆಗಬೇಕಾಗಿದ್ದಂಥ ಆಂಬುಲೆನ್ಸ್ಗಳಿಗೀಗ ಅನಾರೋಗ್ಯ ಕಾಡ್ತಾ ಇರುವಂಥದ್ದು. ಮಂಡ್ಯ ಜಿಲ್ಲೆಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಆಂಬುಲೆನ್ಸ್ಗಳು ಮೂಲೆ ಸೇರುವಂತಾಗಿದೆ, ತುಕ್ಕು ಹಿಡಿಯುವಂಥ ಪರಿಸ್ಥಿತಿಗೆ ನಿರ್ಮಾಣ ಆಗಿದೆ. ಮತ್ತೊಂದೆಡೆ ಆಂಬುಲೆನ್ಸ್ಗಳ ಬಿಡಿ ಭಾಗಗಳನ್ನು, ಇಂಜಿನ್ ಸಹಿತ ಬಿಡಿ ಭಾಗಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ, ಅಂದರೆ ಕಳ್ತನ ಮಾಡಿ ಮಾರಾಟ ಮಾಡುವಂಥ ಕೆಲಸಕ್ಕೂ ಕೂಡ ಕೈ ಹಾಕಿರುವಂಥದ್ದು. ದೃಶ್ಯದಲ್ಲಿ ಗಮನಿಸ್ಬೋದು, ಇಲ್ಲೇ 4 ಆಂಬುಲೆನ್ಸ್ ಕಾಣಿಸ್ತಾ ಇದೆ. ಈ 4 ಆಂಬುಲೆನ್ಸ್ಗಳು ಕೂಡ ಮಂಡ್ಯ ಆರೋಗ್ಯ ಇಲಾಖೆಯ ಅಡಿಯಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು, ಅಂದರೆ ವಿವಿಧ ಆಸ್ಪತ್ರೆಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ವು. ಆದರೆ ಸಣ್ಣ ಪುಟ್ಟ ರಿಪೇರಿಗೆ ಅಂತ ಹೇಳಿ ಗ್ಯಾರೇಜ್ಗೆ ಬಿಡಲಾಗಿತ್ತು. ಆದರೆ ಏನು ಗ್ಯಾರೇಜ್ನಲ್ಲಿ ಏನು ಬೇಗ ರಿಪೇರಿಯನ್ನು ಮಾಡಿಸ್ಕೊಳ್ಳಿಲ್ಲ. ಹಾಗಾಗಿ ಗ್ಯಾರೇಜ್ನಲ್ಲಿದ್ದವರು ಅಥವಾ ಬೇರೆ ಯಾರೋ ಇಂಜಿನ್ ಕೂಡ ಕದ್ದು ಮಾರಾಟ ಮಾಡ್ಕೊಂಡಿದ್ದಾರೆ. ಅಂದರೆ ಒಂದು ವಾಹನ ಅಂದರೆ ಅದಕ್ಕೆ ಪ್ರಮುಖ ಭಾಗ ಇಂಜಿನ್, ಅದು ಸಾಕಷ್ಟು ಬೆಲೆ ಬಾಳ್ತದೆ. ಆದರೆ ಇಂಜಿನ್ನೇ ಮಾರಾಟ ಮಾಡ್ಕೊಂಡಿದ್ದಾರೆ. ಇಂಜಿನ್ ಮಾತ್ರ ಅಲ್ಲ, ಇಲ್ಲಿ ಗಮನಿಸ್ಬೋದು ಹೆಡ್ಲೈಟ್ ಸಹಿತ ಕಳ್ತನವನ್ನು ಮಾಡಿದ್ದಾರೆ. ಇದರಿಂದಾಗಿ ಲಕ್ಷಾಂತರ ಬೆಲೆ ಬಾಳುವಂಥ ಆಂಬುಲೆನ್ಸ್ಗಳು ಇದೀಗ ಗುಜರಿ ಪಾಲಾಗಿರುವಂಥದ್ದು, ಅಂದರೆ ಸಂಪೂರ್ಣವಾಗಿ ಮೂಲೆ ಸೇರಿದೆ. ಇದಕ್ಕೆಲ್ಲ ಕಾರಣ ಅಧಿಕಾರಿಗಳ ನಿರ್ಲಕ್ಷ್ಯ. ಈ ದೃಶ್ಯದಲ್ಲಿ ಗಮನಿಸ್ಬೋದು, ಇಲ್ಲಿ ಟೈರ್ಗಳನ್ನು ಬಿಟ್ಟಿಲ್ಲ, ಟೈರ್ಗಳನ್ನು ಕೂಡ ಕಳ್ತನವನ್ನು ಮಾಡಿದ್ದಾರೆ. ಆ ಮಟ್ಟಕ್ಕೆ ನಮ್ಮ ಮಂಡ್ಯ ಜಿಲ್ಲೆಯ ಆರೋಗ್ಯ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯ ಇರುವಂಥದ್ದು. ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟು 21 ಆಂಬುಲೆನ್ಸ್ಗಳು ಸೇವೆ ಸಲ್ಲಿಸ್ತಿದ್ವು. ಅದರಲ್ಲಿ ಈಗಾಗಲೇ ಇಲ್ಲಿ 4 ಆಂಬುಲೆನ್ಸ್ಗಳ ಪರಿಸ್ಥಿತಿ ಈ ರೀತಿ ಇದ್ದರೆ, ಇನ್ನೊಂದು 4-5 ಆಂಬುಲೆನ್ಸ್ಗಳ ಪರಿಸ್ಥಿತಿ ಬೇರೆ ಬೇರೆ ಗ್ಯಾರೇಜ್ಗಳಲ್ಲಿ ರಿಪೇರಿಗೆ ಅಂತ ನಿಂತಿದ್ರು ಕೂಡ ಹಲವು ತಿಂಗಳಿಂದ ಅವನ್ನು ರಿಪೇರಿಯನ್ನು ಮಾಡಿಸಿಲ್ಲ. ಮತ್ತೊಂದೆಡೆ ಕೆಲವು ಆಂಬುಲೆನ್ಸ್ಗಳಿರುವಂಥದ್ದು, ಪರಿಣಾಮ ಅಪಘಾತ ಆದಂಥ ಸಂದರ್ಭದಲ್ಲಿ ಏನು ಆಂಬುಲೆನ್ಸ್ ಸೇವೆ ಸಿಗದಂತೆ ಪ್ರಾಣ ಕಳ್ಕೊಳ್ಳುವಂಥ ಪ್ರಕರಣಗಳು ಕೂಡ ಮಂಡ್ಯದಲ್ಲಿ ಹೆಚ್ಚಾಗಿರುವಂಥದ್ದು. ದೃಶ್ಯದಲ್ಲಿ ಗಮನಿಸ್ಬೋದು, ಈ 4 ಆಂಬುಲೆನ್ಸ್ಗಳು ಸದ್ಯ ಮೂಲೆ ಸೇರಿರುವಂಥದ್ದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಮತ್ತೊಂದು ಕಡೆ ಏನು ಇಡೀ ಜಿಲ್ಲೆಯಲ್ಲಿ ಕೇವಲ 12ರಿಂದ 13 ಆಂಬುಲೆನ್ಸ್ಗಳು ಓಡಾಡ್ತಾ ಇರೋದ್ರಿಂದ ಸರಿಯಾದ ಟೈಮ್ಗೆ
ಬಡವರಿಗೆ ಉಚಿತ ಆಂಬುಲೆನ್ಸ್ ಸೇವೆ ಸಿಗ್ತಾ ಇಲ್ಲ. ಇದರಿಂದಾಗಿ ಅನಿವಾರ್ಯವಾಗಿ ಹಣವನ್ನು ಕೊಟ್ಟು ಖಾಸಗಿ ಆಂಬುಲೆನ್ಸ್ಗಳ ಮೊರೆಯ ಹೋಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಮತ್ತೊಂದು ಕಡೆ ಮೇಲ್ಮಟ್ಟದ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಗಮನ ವಹಿಸಿಲ್ಲ. 4 ಆಂಬುಲೆನ್ಸ್ಗಳ ಪರಿಸ್ಥಿತಿ ಹೀಗಾಗಿದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಜೊತೆಗೆ ಯಾರು ಹೇಳೋರಿಲ್ವಾ ಕೇಳೋರಿಲ್ವಾ ಅನ್ನೋದು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿರುವಂಥದ್ದು. ಇನ್ನಾದರೂ ಕೂಡ ಸರ್ಕಾರ ಎಚ್ಚೆತ್ಕೊಳ್ಬೇಕು. ಯಾರೆಲ್ಲ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ, ಜೊತೆಗೆ ಈ ಒಂದು ಆಂಬುಲೆನ್ಸ್ಗಳ ಪರಿಸ್ಥಿತಿ ಈ ರೀತಿ ಆಗೋದಕ್ಕೆ ಸಿಬ್ಬಂದಿಗಳು ಏನಾದರೂ ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನೋದು ಕೂಡ ತನಿಖೆಯನ್ನು ನಡೆಸಬೇಕು. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಂಡಾಗ ಮತ್ತೆ ಅಂತಹ ತಪ್ಪುಗಳು ಮರುಕಳಿಸೋದಿಲ್ಲ. ಹಾಗಾಗಿ ಸರ್ಕಾರ ಕೂಡಲೇ ಎಚ್ಚೆತ್ಕೋಬೇಕು. ಒಂದೆಡೆ ಮೂಲೆ ಸೇರಿರುವಂಥ ಆಂಬುಲೆನ್ಸ್ಗಳು ಮತ್ತೆ ಜನರ ಸೇವೆಗೆ ಬರಬೇಕು, ಮತ್ತೊಂದೆಡೆ ನಿರ್ಲಕ್ಷ್ಯ ಆಗಿರುವಂಥ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.